ಈ ಕೊಹ್ಲಿ ಟೆಸ್ಟ್ ಕ್ರಿಕೆಟಿಂದ ನಿವೃತ್ತನಾದ ಮೇಲೆ ಕೊಹ್ಲಿ ಆರ್ಥಿಕ ಸಾಮ್ರಾಜ್ಯ ಹೇಗಿದೆ ಅಂತ ನೋಡಿದಾಗ ತುಂಬ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಂಡಿರೋದು ವಿರಾಟ್ ಕೊಹ್ಲಿ. ಕ್ರಿಕೆಟ್ನಲ್ಲಷ್ಟೇ ಅಲ್ಲ, ಆರ್ಥಿಕ ಸಾಮ್ರಾಜ್ಯ ಕೂಡ ಕೊಹ್ಲಿ ಕಟ್ಟಿರೋದು ತುಂಬ ದೊಡ್ಡದು. ಬರೋಬ್ಬರಿ 1050 ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಆರ್ಥಿಕವಾಗಿಯೂ ಅಪಾರ ಯಶಸ್ಸನ್ನು ಕಂಡಿರತಕ್ಕಂತಹ ಆಟಗಾರ. ವಿರಾಟ್ ಕೊಹ್ಲಿ ಫಿಟ್ನೆಸ್ಸನ್ನು ಗಮನಿಸಿದಂಥವ್ರು ಯಾರೇ ಆದರೂ ಕೂಡ ಇನ್ನೂ ಒಂದು ವರ್ಷ ಆಡುವಂತಹ ಫಿಟ್ನೆಸ್ ಮತ್ತು ಆಟ ಎರಡೂ ಕೊಹ್ಲಿಯಲ್ಲಿತ್ತು ಅಂತ ಅನೇಕರು ಬೇಜಾರು ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳಿಗಂತೂ ಅದು ಯಾವಾಗಲೂ ಹೇಗೆ ಅಂದರೆ ವೃದ್ಧಾಪ್ಯ ಆವರಿಸೋವರೆಗೂ ಆಡಿದ್ರೂ ಬೇಜಾರಾಗಲ್ಲ ಅವ್ರಿಗೆ. ಅಂದರೆ ಆಟದ ಆ ಪರ್ಫೆಕ್ಷನ್ ಇರಬೇಕಾಗತ್ತೆ. ಒಂದು ಏಜ್ ಆಗ್ತಾ ರಿಫ್ಲೆಕ್ಷನ್ಸ್ ಕಡಿಮೆ ಆಗ್ತಾ ಇರುತ್ತೆ. ಏನಾಗುತ್ತೆ, ಮೈಂಡ್ ಆಡ್ಬಿಟ್ಟಿರುತ್ತೆ. ಒಬ್ಬ ಬೌಲರ್ ಬಂದು ಒಂದು ವೇಗದ ಒಂದು ಎಸ್ತ ಮಾಡಿದಾಗ ಮನಸ್ಸು ಆ ಚೆಂಡಿಗೆ ಉತ್ತರ ಕೊಟ್ಟುಬಿಟ್ಟಿರುತ್ತೆ. ಆದರೆ ಬಾಡಿ ಮನೋವೇಗಕ್ಕೆ ಅನುಸಾರವಾಗಿ ಆ ಚೆಂಡನ್ನು ಫೇಸ್ ಮಾಡಿರಲ್ಲ. ಅಯ್ಯೋ ಹೊಡೆದೇ ಬಿಟ್ಟೆ ನಾನು ಅಂತ ಅಂದ್ಕೊಂಡಿರುವಂಥ ಚೆಂಡು ಹೊಡೆದಿರ ಇಲ್ಲ ವಿಕೆಟ್ ಅಥವಾ ಬೋಲ್ಡ್ ಆಗಿರಬಹುದು ಅಥವಾ ಕ್ಯಾಚ್ ಹೋಗಿರಬಹುದು, ಅಂಥ ಸನ್ನಿವೇಶ ಜಾಸ್ತಿ ಇರುತ್ತೆ. ರಿಫ್ಲೆಕ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ವಿರಾಟ್ ಕೊಹ್ಲಿಯಲ್ಲಿ ಅಂಥ ಆಟ ಇತ್ತು, ಫಿಟ್ನೆಸ್ಗೂ ಸಮಸ್ಯೆ ಇರಲಿಲ್ಲ, ಇನ್ನೂ ಕೂಡ ಅವಕಾಶ ಇತ್ತು. ಮತ್ತು ಕೆಲವರು ಇನ್ನೊಂದು ಮಾತು ಹೇಳ್ತಾರೆ, ಒಂದಷ್ಟು ವರ್ಷ ಆಡಬೇಕಾಗಿತ್ತು ಕಣಪ್ಪ ಅಂತ ಜನ ಬಯಸ್ತಾ ಇರಬೇಕಾದ್ರೆ ಒಂದು ರಿಟೈರ್ಮೆಂಟ್ ತೊಗೊಳ್ಳೋದು ಗೌರವ ಅಂತ ಕೂಡ ಕರೀತಾರೆ. ಇರಲಿ, ಇದರ ಆಚೆಗೆ ವಿರಾಟ್ ಕೊಹ್ಲಿಯ ನಿವ್ವಳ ಮೌಲ್ಯ ಸುಮಾರು 1050 ಕೋಟಿ ರೂಪಾಯಿಗಳು. 2024ರಲ್ಲಿ 66 ಕೋಟಿ ರೂಪಾಯಿ ಮುಂಗಡ ತೆರಿಗೆಯನ್ನು ಕೊಹ್ಲಿ ಪಾವತಿ ಮಾಡಿರೋದು. ಅತಿ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ ಕ್ರಿಕೆಟಿಗ ಅನ್ನೋ ಹೆಗ್ಗಳಿಕೆ ಕೊಹ್ಲಿ ಹೆಸರಲ್ಲಿದೆ. ಕೊಹ್ಲಿ BCCIನ A+ ಗ್ರೇಡ್ನ ಕ್ರಿಕೆಟಿಗ. ವಾರ್ಷಿಕ 7 ಕೋಟಿ ರೂಪಾಯಿ ಇವರ ಸ್ಯಾಲ್ರಿ. ಸಂಭಾವನೆ 7 ಕೋಟಿ ರೂಪಾಯಿ ಬರುತ್ತೆ ಕೊಹ್ಲಿಗೆ ಒಂದು ವರ್ಷಕ್ಕೆ. ಅವರು ಒಂದು ಟೆಸ್ಟ್ ಪಂದ್ಯ ಆಡಿದ್ರೆ 15 ಲಕ್ಷ ರೂಪಾಯಿ ಸಿಗುತ್ತೆ. ಒಂದೇ ಒಂದು ಒನ್ ಡೇ ಮ್ಯಾಚ್ ಆಡಿದ್ರೆ, ಏಕದಿನ ಪಂದ್ಯ ಆಡಿದ್ರೆ 6 ಲಕ್ಷ ರೂಪಾಯಿ ಸಂಭಾವನೆ ಅವರಿಗೆ. IPLನಲ್ಲಿ RCB ತಂಡದಿಂದ ಪ್ರತಿ ಋತುವಿಗೆ 21 ಕೋಟಿ ರೂಪಾಯಿಗಳು ಕೊಹ್ಲಿಗೆ ಬರುತ್ತೆ. ಕೊಹ್ಲಿ ಆದಾಯ ಮೂಲಗಳು ಹೇಗೆ ಅಂದರೆ ನೋಡಿ, ಕೊಹ್ಲಿ 40 ದೊಡ್ಡ ಬ್ರ್ಯಾಂಡ್ಗಳನ್ನು ಪ್ರಚಾರ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಲ್ವ ನಾವು, ಜಾಹೀರಾತು ವಿಭಾಗ, ಅದನ್ನು ಮಾಡ್ತಾರೆ ಅವರು. ಪ್ಯೂಮಾ, ಔಡಿ, MRF, ಪೆಪ್ಸಿ, ಮಾನ್ಯವರ್, ವಿವೋ ಮತ್ತು ಮಿಂತ್ರಾ ಸೇರಿದಂತೆ ಹಲವು ಬ್ರ್ಯಾಂಡ್ಗಳಿಗೆ ಕೊಹ್ಲಿ ಪ್ರಚಾರ ಮಾಡ್ತಾರೆ. ಒಂದು ಜಾಹೀರಾತಿಗೆ 10 ಕೋಟಿ ರೂಪಾಯಿವರೆಗೂ ಕೂಡ ಸಂಭಾವನೆ ಪಡ್ಕೊಳ್ತಾರೆ ಇವರು. ಇನ್ಸ್ಟಾಗ್ರಾಮ್ನಲ್ಲಿ 270 ಮಿಲಿಯನ್ ಫಾಲೋವರ್ಸ್ ವಿರಾಟ್ ಕೊಹ್ಲಿಗಿರೋದು. ಒಂದು ಒಂದು ಪ್ರಾಯೋಜಿತ ಪೋಸ್ಟ್ಗೆ 8ರಿಂದ 10 ಕೋಟಿ ರೂಪಾಯಿ ಗಳಿಸ್ತಾರೆ ವಿರಾಟ್ ಕೊಹ್ಲಿ. ಈ ಬ್ರ್ಯಾಂಡ್ ಒಪ್ಪಂದಗಳು ಅವರ ಆದಾಯದ ಪ್ರಮುಖ ಭಾಗ ಆಗಿವೆ. ಕೊಹ್ಲಿಯ ಬುದ್ಧಿವಂತ ಹೂಡಿಕೆಗಳಿದೆಯಲ್ಲ, ಇವರ ಸಂಪತ್ತನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇವೆ. ಇವರು ಬ್ಲೂ ಟ್ರೈಬ್, ಚಿಸೆಲ್ ಫಿಟ್ನೆಸ್, ಡಿಜಿಟ್ ಇನ್ಶೂರೆನ್ಸ್, ಸ್ಪೋರ್ಟ್ಸ್ ಕ್ಯಾನ್ವೋ ಮತ್ತು ಯೂನಿವರ್ಸ್ ಸ್ಪೋರ್ಟ್ಸ್ ಬಿಸ್ನಂತಹ ಸ್ಪೋರ್ಟ್ಸ್ ಆ್ಯಪ್ಗಳಲ್ಲಿ ಸ್ಟಾರ್ಟಪ್ಗಳಲ್ಲಿ ಇವರು ಹೂಡಿಕೆ ಮಾಡಿದ್ದಾರೆ. ಇವರು ಮುಂಬೈಯಲ್ಲಿ 18 ಕಮ್ಯೂನ್ ರೆಸ್ಟೋರೆಂಟ್, FC ಗೋವಾ, ಇಂಡಿಯನ್ ಸೂಪರ್ ಲೀಗಲ್ಲಿ ಟೆನ್ನಿಸ್ ಮತ್ತು ಕುಸ್ತಿ ತಂಡಗಳಂತಹ ಕ್ರೀಡಾ ಉದ್ಯಮ ಇದೆ ಇವರದು. ಈ ವ್ಯವಹಾರಗಳು ವಾರ್ಷಿಕವಾಗಿ ವಿರಾಟ್ ಕೊಹ್ಲಿಗೆ ಭಾರಿ ಆದಾಯ ಕೊಡ್ತವೆ ಅವರಿಗೆ. ಕೊಹ್ಲಿಯ 18 ಬ್ರ್ಯಾಂಡ್ ಫಿಟ್ನೆಸ್ ಉತ್ಪನ್ನ ಮತ್ತು ಫ್ಯಾಷನ್ ಲೈನ್ಗಳು ಕೂಡ ಜನಪ್ರಿಯವಾಗಿದೆ. ಕಿಂಗ್ ಕೊಹ್ಲಿ ಐಷಾರಾಮಿ ಜೀವನ ಮಾಡಲೇಬೇಕಲ್ಲ, ಇಷ್ಟೆಲ್ಲ ಹಣ ಇದ್ದಾಗ ಐಷಾರಾಮಿ ಜೀವನ ಮಾಡಬಾರ್ದಾ? ಅವರ ಸಂಪತ್ತಿನ ಸಂಕೇತ ಕೂಡ ಆಗುತ್ತೆ. ಇದರಲ್ಲಿ 2 ಭಾಗ ಇದೆ. ಡೋಂಟ್ ಲುಕ್ ರಿಚ್, ಬಿ ರಿಚ್ ಅಂಥೇಳಿ. ನೀನು ಶ್ರೀಮಂತನಾಗಿರು, ಶ್ರೀಮಂತನಂತೆ ಕಾಣಿಸ್ಕೊಳ್ಳೋದ್ರಲ್ಲಿ ತುಂಬ ಏನು ದೊಡ್ಡ ವಿಚಾರ ಇಲ್ಲ ಅಂತ. ಶ್ರೀಮಂತ ಆಗಿರಲ್ಲ, ಶ್ರೀಮಂತ ಥರ ಕಾಣಿಸ್ಕೊಳ್ತಾ ಇರ್ತಾರೆ ಕೆಲವರು. ಶ್ರೀಮಂತನಾಗುವುದು ಬೇರೆ, ಶ್ರೀಮಂತನಂತೆ ಕಾಣಿಸಿಕೊಳ್ಳುವುದು ಬೇರೆ. ಶ್ರೀಮಂತನಂತೆ ಕಾಣಿಸಿಕೊಳ್ಳುವುದಕ್ಕೆ ತುಂಬ ಜನ ಟ್ರೈ ಮಾಡೋರು ಯಾರು ಅಂದರೆ ಶ್ರೀಮಂತ ಆಗದೇ ಇರೋರು. ಆದರೆ ಕೆಲವರು ನಾನು ಶ್ರೀಮಂತ ಇದ್ದೀನಿ, ಏನು ಮಾಡಬೇಕು ನನ್ನ ಲೈಫಲ್ಲಿ, ಇದನ್ನು ಎಂಜಾಯ್ ಮಾಡ್ತೀನಿ, ನಾನು ತೋರಿಸ್ಕೊಳ್ತೀನಿ ಅಂತ ಕೆಲವರು ಇರ್ತಾರೆ. ಇರಲಿ, ಮುಂಬೈನ ವರ್ಲಿಯಲ್ಲಿ 34 ಕೋಟಿ ರೂಪಾಯಿಗಳ ಮೌಲ್ಯದ ಅಪಾರ್ಟ್ಮೆಂಟ್ ಇದೆ. ಗುರುಗ್ರಾಮದಲ್ಲಿ 80 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಬಂಗಲೆ ಇದೆ. ಅಲಿಬಾಗ್ನಲ್ಲಿ 30 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಮಹಲ್ ಇದೆ. ಕೊಹ್ಲಿ ಬಳಿ ಬೆಂಟ್ಲಿ, ಕಾಂಟಿನೆಂಟಲ್ GT, ಔಡಿ R8, LMX, ರೇಂಜ್ ರೋವರ್, ವೋಗ್, Audi Q8 ಮತ್ತು Audi S5 ನಂತಹ ದುಬಾರಿ ಕಾರುಗಳಿದೆ. ರೊಲೆಕ್ಸ್, ಒಮೆಗಾದಂತಹ ಐಷಾರಾಮಿ ವಾಚ್ಗಳ ಸಂಗ್ರಹ ಕೂಡ ಕೊಹ್ಲಿ ಬಳಿ ಇದೆ. ಇನ್ನು ಅವರ ಪತ್ನಿ ಅನುಷ್ಕಾ ಶರ್ಮಾ 306 ಕೋಟಿ ರೂಪಾಯಿ ನಿವ್ವಳ ಮೌಲ್ಯದೊಂದಿಗೆ ಬಾಲಿವುಡ್ನ ಯಶಸ್ವಿ ನಟಿ ಕೂಡ ಆಗಿದ್ದಾರೆ.